ಟಾಟಾ ಏರ್ಬಸ್ ಹೆಲಿಕಾಪ್ಟರ್ ಅಸೆಂಬ್ಲಿಗೆ ಕರ್ನಾಟಕ ಆಯ್ಕೆ. ಪ್ರತಿಷ್ಠಿತ ಏರ್ಬಸ್ ಸಂಸ್ಥೆಯ H-125 ಹೆಲಿಕಾಪ್ಟರ್ ಅಸೆಂಬ್ಲಿ ಘಟಕ ಸ್ಥಾಪನೆಗೆ ಕರ್ನಾಟಕ ಆಯ್ಕೆಯಾಗಿದ್ದು, ಮುಂಬರುವ 2026ರ ವೇಳೆಗೆ ಘಟಕವು ಕಾರ್ಯಾರಂಭ ಮಾಡಲಿದೆ. ಆಂಧ್ರಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳು ಪಾಲ್ಗೊಂಡಿದ್ದ ಈ ಸ್ಪರ್ಧಾತ್ಮಕ ಪ್ರಕ್ರಿಯೆಯಲ್ಲಿ ಅಂತಿಮವಾಗಿ ಕರ್ನಾಟಕವೇ ಈ ಅವಕಾಶವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕೋಲಾರದಲ್ಲಿ ನಿರ್ಮಾಣಗೊಳ್ಳಲಿದೆ ವಿಶ್ವ ದರ್ಜೆಯ ಅಸೆಂಬ್ಲಿ ಘಟಕ. ಕೋಲಾರದ ವೇಮ್ಗಲ್ ಕೈಗಾರಿಕಾ ಪ್ರದೇಶದಲ್ಲಿ 7,40,000 ಚದರ ಅಡಿ ವಿಸ್ತೀರ್ಣದಲ್ಲಿ ವಿಶ್ವ ದರ್ಜೆಯ ಹೆಲಿಕಾಪ್ಟರ್ ಅಸೆಂಬ್ಲಿ ಘಟಕ ನಿರ್ಮಾಣಗೊಳ್ಳಲಿದೆ. ಇದು ಅಮೆರಿಕ, ಫ್ರಾನ್ಸ್, ಬ್ರೆಜಿಲ್ ನಂತರದ 4ನೇ ಘಟಕ ಎಂಬ ಖ್ಯಾತಿಗೆ ಪಾತ್ರವಾಗಲಿದೆ. ಈ ವಿಶ್ವ ದರ್ಜೆಯ ಘಟಕದಲ್ಲಿ ಹೆಲಿಕಾಪ್ಟರ್ ಅಸೆಂಬ್ಲಿ, ನಿರ್ವಹಣೆ, ರಿಪೇರಿ ಮತ್ತು ಟೆಸ್ಟಿಂಗ್ ಸೌಲಭ್ಯಗಳು ಲಭ್ಯವಿರಲಿವೆ. ಏರ್ಬಸ್ H-125 ಎಂಬ ಅತ್ಯುನ್ನತ ಹೆಲಿಕಾಪ್ಟರ್ ಸಿಂಗಲ್ ಎಂಜಿನ್ ವಿಭಾಗದಲ್ಲಿ ಏರ್ಬಸ್ H-125 ಹೆಲಿಕಾಪ್ಟರ್ ಪ್ರಶ್ನಾತೀತವಾಗಿದ್ದು, ಜಾಗತಿಕ ಮಾರುಕಟ್ಟೆಯ 80% ಪಾಲನ್ನು ಹೊಂದಿದೆ. ಈಗಾಗಲೇ 4,300 H-125 ಹೆಲಿಕಾಪ್ಟರ್ಗಳು ವಿಶ್ವದಾದ್ಯಂತ ಕಾರ್ಯಾಚರಣೆ ನಡೆಸುತ್ತಿದ್ದು, ಏರ್ಬಸ್ ಕೋಲಾರದ ಈ ಘಟಕದ ಮೂಲಕ ಮೊದಲ ಹಂತದಲ್ಲಿ 500 ಹೆಲಿಕಾಪ್ಟರ್ ಅಸೆಂಬ್ಲಿ ಮಾಡುವ ಗುರಿ ಹೊಂದಿದೆ. ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಹಬ್ ಆಗುವತ್ತ ಕರ್ನಾಟಕ. ಈ ಹೂಡಿಕೆ ಮತ್ತು ತಯಾರಿಕೆಯು ದೇಶದ ಹೆಲಿಕಾಪ್ಟರ್ ತಯಾರಿಕಾ ಕ್ಷೇತ್ರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲಿದೆ. ಅಲ್ಲದೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ತಯಾರಿಕೆಯಲ್ಲಿನ ಕರ್ನಾಟಕದ ಹಿರಿಮೆಯನ್ನು ಮತ್ತಷ್ಟು ಏರಿಸಲಿದ್ದು, ರಾಜ್ಯವನ್ನು ಜಾಗತಿಕ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಹಬ್ ಆಗಿ ಗುರುತಿಸುವಂತೆ ಮಾಡಲಿದೆ.